ಹಾಯ್ ಹಲೋ ಫ್ರೆಂಡ್ಸ್, ಸತ್ಯ ಧಾರಾವಾಹಿ ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗಿಂತ ಮೊದಲೇ ನೋಡೋಣ ಬನ್ನಿ. ಹಾಗೆ ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಈ ಕಡೆ ಫಸ್ಟ್ ಸೀನಲ್ಲಿ ಸತ್ಯ ಅವರು ಅವ್ರ ಟೀಮ್ ಜೊತೆ ಕಾರ್ತಿಕ್ ಅವ್ರ ಬರ್ತ್ಡೇ ಪಾರ್ಟಿಗೆ ಕರ್ಕೊಬಂದಿರ್ತಾರೆ. ಈ ಕಡೆ ಗಿರ್ಜಮ್ಮನವರು ಕೂಡ ಸತ್ಯ ನೀನು ಕಾರ್ತಿಕ್ ಇಲ್ದಿರ ಅವ್ನು ಕೇಕ್ ಕಟ್ ಮಾಡಲ್ಲ ಅಂತ ಹೇಳ್ತಿದ್ದ, ಕೇಕ್ ಕಟ್ ಮಾಡ್ಸೋಕೆ ಹೋಗಮ್ಮ ಅಂತ ಹೇಳ್ತಾರೆ. ಆಗ ಎಲ್ಲರೂ ಹಾಗೆ ಹೇಳಿದಾಗ ಅವ್ರು ಸೈಲೆಂಟಾಗೆ ನೋಡ್ತಿರ್ತಾರೆ. ಆಗ ಸೀತಾ ಅವರೇ ಕೂಡ ಸತ್ಯ ಅವ್ರನ್ನ ಕರ್ಕೊಬಂದು ಮುಂದೆಗಡೆ ಕರ್ಕೊಬರ್ತಾರೆ ಕೇಕ್ ಕಟ್ ಮಾಡಿಸೋದಕ್ಕೆ. ಬಾ ಕೇಕ್ ಕಟ್ ಮಾಡೋಣ ಅಂತ ಕಾರ್ತಿಕ್ ಅವರು ಕರೆದಾಗ, ಯಾಕೆ ಸತ್ಯ ಏನಾಯಿತು ಅಂತ ಕಾರ್ತಿಕ್ ಅವ್ರು ಕೇಳಿದಾಗ ಆಗ ಅವರು ಸೈಲೆಂಟಾಗೇ ನಿಂತಿರ್ತಾರೆ. ಆಗ ಸತ್ಯ ಅವರು ಮಿಸ್ಟರ್ ಕಾರ್ತಿಕ್ ಯು ಆರ್ ಅಂಡರ್ ಅರೆಸ್ಟ್ ಅಂತ ಹೇಳಿಬಿಟ್ಟು ಆಗ ಕಾರ್ತಿಕ್ ಅವರು ಏನು ಸತ್ಯ ಇದು ತಮಾಷೆನಾ ಇದು ಅಂತ ಕೇಳಿದಾಗ, ಇದು ತಮಾಷೆನೂ ಅಲ್ಲ, ನಾನು ಇಲ್ಲಿಗೆ ಬಂದಿರೋದು ನಿಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಅಂತ ಹೇಳಿದಾಗ ಆಗ ಕಾರ್ತಿಕ್ ಅವರು ಏನು ಸತ್ಯ ಇದು ಏನಿದೆಲ್ಲ ಅಂತ ಕೇಳಿದಾಗ, ನಿಮ್ಮ ವಿರುದ್ಧ ಅರೆಸ್ಟ್ ಕೇಸ್ ಇದೆ, ದಯವಿಟ್ಟು ಇದನ್ನು ಹಾಕ್ಕೊಳ್ಳಿ ಅಂತ ಒಂದು ಲಾಕ್ನ ಅವ್ರ ಕೈಗೆ ಕೊಡ್ತಾರೆ. ಆಗ ಗಿರ್ಜಮ್ಮನವರು ಅವ್ನು ಬರಲಿ ಅಂತ ಕೇಕ್ ಕಟ್ ಮಾಡೋಣ ಅಂತ ಕಾಯ್ತಾ ಇದ್ರೆ ನೀನು ಅವನ್ನ ಅರೆಸ್ಟ್ ಮಾಡ್ತಿದ್ಯಾ ಅಂತ ಕೇಳಿದಾಗ, ಯಾರೇನೇ ಹೇಳಿದ್ರು ನಾನು ಅವ್ರನ್ನ ಅರೆಸ್ಟ್ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಬಂದಿರೋದು. ಅವ್ರ ಕೈಗೆ ಲಾಕ್ನ ಹಾಕ್ತಿರ್ತಾರೆ. ಆಗ ಸೀತಮ್ಮ ಅವರು ಅವನ ಕೈಗೆ ಬಿಡು ನನ್ನ ಮಗುನ, ಅವನ ಕೈಗೆ ಲಾಕ್ ಹಾಕೋದಕ್ಕೆ ನಿಂಗೆ ಯಾರು ಅಧಿಕಾರ ಕೊಟ್ಟವರು ಅಂತ ಕೇಳಿದಾಗ ಆಗ ಸತ್ಯ ಅವರು ನಂದಿನಿ ಮುನ್ಸ್ವಾಮಿ ಇವ್ರನ್ನೆಲ್ಲ ಹ್ಯಾಂಡಲ್ ಮಾಡಿ ಅಂತ ಹೇಳ್ಬಿಟ್ಟು ಆಗ ಸೀತಾ ಅವರು ನಿನ್ನ ಗಂಡನ ನೀನೇ ಅರೆಸ್ಟ್ ಮಾಡಿ ತಪ್ಪು ಮಾಡ್ತಿದ್ಯಾ, ಬಿಟ್ಬಿಡು ಅವನ್ನ ಅಂತ ಹೇಳಿದಾಗ ಆಗ ಸೀತಾ ಅವರು ಅವ್ನು ಯಾವತ್ತೂ ತಪ್ಪು ಮಾಡೋನಲ್ಲ ಅಂತ ಹೇಳಿದಾಗ, ಅಷ್ಟಕ್ಕೂ ಅವನೇನು ಮಾಡ್ದ ಅಂತ ಅವನ್ನ ಕರ್ಕೊಂಡು ಹೋಗ್ತಿದ್ಯಾ ನೀನು ಅಂತ ಕೇಳಿದಾಗ ಆಗ ಸತ್ಯ ಅವರು ನಕಲಿ ಮಾತ್ರೆಗಳ ಜಾಲದಲ್ಲಿ ಕಾರ್ತಿಕ್ ಹೆಸರು ಕೇಳಿ ಬಂದಿದೆ ಅಂತ, ಅದಕ್ಕೆ ಎವಿಡೆನ್ಸ್ ಕೂಡ ಇದೆ. ಕಾರ್ತಿಕ್ ನಡೆಸ್ತಿರೋ ಕಂಪನಿಯಲ್ಲಿ ಎಲ್ಲ ಮಾತ್ರೆಗಳು ನಕಲಿ, ಅದರಿಂದ ಎಷ್ಟೋ ಅಮಾಯಕರ ಜೀವಕ್ಕೆ ಹಾನಿಯಾಗಿದೆ. ಆಗ ಕಾರ್ತಿಕ್ ಅವ್ರು ಹೇಳ್ತಿರೋದನ್ನ ಸೀತಮ್ಮ ಅವ್ರು ನೆನೆಸ್ಕೊತಾ ಇರ್ತಾರೆ. ಇದು ನನ್ನ ಫಸ್ಟ್ ಇನ್ವೆಸ್ಟ್ಮೆಂಟಲ್ಲಿ ಬಂದಿರೋ ಲಾಭ ಇದು ಅಂತ ಹೇಳಿರೋದನ್ನ ಯಾವುದು ನೀನು ನಮಗೆ ಹೇಳಲೇ ಇಲ್ಲ, ಇದು ಯಾವುದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ನೀನು ಅಂತ ಕಾರ್ತಿಕ್ ಅವರು ಆ ಚೆಕ್ ಎಲ್ಲ ತೋರಿಸಿದ್ದನ್ನ ಅದೆಲ್ಲ ಗಿರ್ಜಮ್ಮ ಅವರು ನೆನೆಸ್ಕೊಂಡು ಆಗ ಕಾರ್ತಿಕ್ ಅವರು ನಾನು ಈಗ ಬಂದಿರೋ ಇನ್ಫಾರ್ಮೇಷನ್ ಸುಳ್ಳು ಸತ್ಯ ಅಂತ ಹೇಳಿದಾಗ ಆಗ ಸತ್ಯ ಅವರು ಸರ್ ಇದು ಕೋರ್ಟಲ್ಲಿ ಪ್ರೂವ್ ಆಗಬೇಕು ಇಲ್ಲಲ್ಲ ಅಂತ ಹೇಳಿದಾಗ ಆಗ ಸೀತಾ ಅವರು ತಲೆ ಕಟ್ಟಿದ್ಯಾ ಹುಡುಗಿ ನಿಂಗೆ, ಅವನೀಗಷ್ಟೇ ಮೆಡಿಸಿನ್ ಬಿಸ್ನೆಸ್ನ ಇವಾಗಷ್ಟೇ ಅವ್ನು ಶುರು ಮಾಡಿರೋದು ಅಂತ ಹೇಳಿದಾಗ ಆಗ ಸತ್ಯ ಅವರು ಮನೆ ಮಕ್ಕಳು ಬೆನ್ನ ಹಿಂದೆ ಏನು ಮಾಡ್ತಿರ್ತಾರೆ ಅಂತ ಅಪ್ಪ ಅಮ್ಮಂಗೆ ಗೊತ್ತಾಗಲ್ಲ ಸೀತಮ್ಮನವರೇ ಅಂತ ಹೇಳಿದಾಗ ಆಗ ಸೀತಾ ಅವರು ನನ್ನ ಮಗನ್ನ ನೀನು ಬಿಡ್ತೀಯೋ ಇಲ್ವೋ ಅಂತ ಕೇಳಿದಾಗ ಅಸಾಧ್ಯನೇ ಇಲ್ಲ ಅಂತ ಸತ್ಯ ಅವ್ರು ಹೇಳಿದಾಗ ಆಗ ಸತ್ಯ ಅವರು ಬನ್ನಿ ಮಿಸ್ಟರ್ ಕಾರ್ತಿಕ್ ಅಂತ ಕರ್ಕೊಂಬರ್ತಿರ್ತಾರೆ. ಆಗ ಸೀತಾ ಅವರು ಅಡ್ಡ ಹಾಕ್ಬಿಟ್ಟು ನನ್ನ ಮಗುನ ನನ್ನ ಕಣ್ಣು ಮುಂದೆನೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ಯಾ, ನಾನು ಬಿಡಲ್ಲ ಅಂತ ಹೇಳಿದಾಗ ಆಗ ಸತ್ಯ ಅವರು ನನ್ನ ಕರ್ತವ್ಯಕ್ಕೆ ನೀವು ಅಡ್ಡಿ ಮಾಡ್ತಿದ್ದೀರಾ, ಬಿಡಿ ದಾರಿ ಅಂತ ಆಗ ಸೀತಾ ಅವರು ಹೊಟ್ಟೆಗೇನೆ ಬೆಂಕಿ ಹಾಕಿ ಸುಡ್ತಿದ್ಯಾ, ನಾನು ನನ್ನ ಮಗುನ ಅರೆಸ್ಟ್ ಮಾಡೋದಕ್ಕೆ ಬಿಡೋದಿಲ್ಲ. ಆಗ ಕಾರ್ತಿಕ್ ಅವರು ಹೌದು ಸತ್ಯ ನಿಂಗೇನೋ ಮಿಸ್ಸಾಗಿ ಇನ್ಫಾರ್ಮೇಷನ್ ಬಂದಿದೆ, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೆ ನೀನು, ಮಿಸ್ಸಾಗಿ ಇನ್ಫಾರ್ಮೇಷನ್ ನಿಂಗೆ ಸಿಕ್ಕಿದೆ ಸತ್ಯ, ಎಲ್ಲರೂ ನೋಡ್ತಿದ್ದಾರೆ ಸತ್ಯ, ಎಲ್ಲರೂ ಮುಂದೆ ಅವಮಾನ ಮಾಡಬೇಡ ಸತ್ಯ, ನನ್ನ ಬಿಟ್ಬಿಡು ಪ್ಲೀಸ್ ಅಂತ ಕಾರ್ತಿಕ್ ಅವ್ರು ಹೇಳಿದಾಗ ಆಗ ಸತ್ಯ ಅವರು ನಾನೇನು ಮಾಡಬೇಕು ಅಂತ ಯಾರು ನನಗೇನು ಹೇಳಬೇಕಾಗಿಲ್ಲ, ನೀವು ಫಸ್ಟು ದಾರಿ ಬಿಟ್ಟರೆ ಸರಿ. ಆಗ ಸೀತಾ ಅವರು ಬಿಡಲಿಲ್ಲ ಅಂದರೆ ಅಂತ ಕೇಳಿದಾಗ ಆಗ ಸತ್ಯ ಅವರು ಸಮಾಧಾನದಿಂದ ನಾನು ಹೇಳ್ತಿದ್ದೀನಿ, ಕರ್ತವ್ಯಕ್ಕೆ ಅಡ್ಡ ಬಂದರೆ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಹೇಳಿದಾಗ ಆಗ ಸೀತಾ ಅವರು ನನ್ನನ್ನು ಅರೆಸ್ಟ್ ಮಾಡ್ತೀಯಾ, ಮಾಡು ನೋಡೋಣ ಅಂತ ಹೇಳಿದಾಗ ಏನೇ ಮಾಡಿದ್ರು ನನ್ನ ಮಗುನ ನಾನು ಕರ್ಕೊಂಡು ಹೋಗೋದಕ್ಕೆ ನಿಮಗೆ ಬಿಡೋದಿಲ್ಲ ಅಂತ ಹೇಳಿದಾಗ ನೋಡಿ ನಾನು ತಾಳ್ಮೆಯಿಂದ ಹೇಳ್ತಿದ್ದೀನಿ, ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡಿ ಅಂತ ಸತ್ಯ ಅವರು ಆಗ ಸೀತಾ ಅವರು ನೀನು ಹೆದರ್ಕೋಬೇಡ ಮಗನೇ, ಅವಳೇನಾದ್ರು ಹೇಳಲಿ, ಅವಳು ಪೊಲೀಸ್ಗಿರಿ ಇದ್ದರೆ ಅವಳಿಗಿರುತ್ತೆ, ನೀನು ಇಲ್ಲಿಂದ ಹೋಗ್ಬೇಡ ಅಂತ ಹೇಳಿದಾಗ ಆಗ ಕಾರ್ತಿಕ್ ಅವರು ಅಮ್ಮ ಇವಳಿಗೆ ಹೇಳಮ್ಮ ನಾನೇನು ಮಾಡಿಲ್ಲ ಅಂತ, ನನ್ನನ್ನು ಅರೆಸ್ಟ್ ಮಾಡಬೇಡ ಅಂತ ಹೇಳಮ್ಮ. ಆಗ ಸೀತಾ ಅವರು ನನ್ನ ಕೈ ಮುಗಿತೀನಿ ಸತ್ಯ, ನನ್ನ ಮಗುನ ಬಿಟ್ಬಿಡು. ಆಗ ಕಾರ್ತಿಕ್ ಅವರು ಸತ್ಯ ನಾನೇನು ತಪ್ಪು ಮಾಡಿಲ್ಲ, ಇವಳು ಯಾಕೆ ಅರೆಸ್ಟ್ ಮಾಡಿದ್ದಾಳೆ ಅಂತ ನನಗೆ ಗೊತ್ತಾಗ್ತಿಲ್ಲ ಅಮ್ಮ. ಆಗ ಸತ್ಯ ಅವರು ಕೂಗಿ ಕಿರ್ಚಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಆಗ ಸೀತಾ ಅವರು ಯಾವ ಸೊಸೆ ನಮ್ಮನೆ ನಂದ ದೀಪ ಅಂತ ಅಂದ್ಕೊಂಡಿದ್ನೋ ಅದೇ ಸೊಸೆ ಈಗ ನಮ್ಮನೆ ದೀಪನ ಆರಿಸೋದಕ್ಕೆ ನೋಡ್ತಿದ್ದಾಳೆ. ಆಗ ಸೀತಾ ಅವರು ನನ್ನ ಬೇಡ ಕಣೆ ಹುಡುಗಿ, ನನ್ನ ಮಗುನ ಬಿಟ್ಬಿಡು ಅಂತ ಕೇಳಿದ್ರು ಸತ್ಯ ಅವರು ಅವ್ರ ಕೈನ ಇಟ್ಕೊಂಡು ಜೋರಿಗೆ ಹೇಳ್ಕೊಂಡು ಹೋಗ್ತಿರ್ತಾರೆ. ಈ ಕಡೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಲ್ಲ ಮಾತಾಡ್ತಿರ್ತಾರೆ. ಹೆಣ್ಮಕ್ಳಿಗೆ ತುಂಬ ಧೈರ್ಯ ಕಡಿಮೆ ಇರುತ್ತೆ,
ಅದರಲ್ಲೂ ಅವನ ಗಂಡನೇ ಆ ಥರ ಮಾಡಿದ್ದಾನೆ, ಸತ್ಯನ ಗಂಡನೇ. ಅದಕ್ಕೆ ಅವಳು ಸತ್ಯ ಎಲ್ಲಿ ಅವಳನ್ನ ಕರ್ಕೊಂಬರಲ್ಲ ಅಂತ ಅನಿಸುತ್ತೆ ಅಂತ ಹೇಳಿದಾಗ ಆಗ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮುಂದೆನೇ ಸತ್ಯ ಅವರು ಅರೆಸ್ಟ್ ಮಾಡ್ಕೊಂಡು ಕಾರ್ತಿಕ್ ಅವ್ರು ಕರ್ಕೊಬಂದಿರ್ತಾರೆ. ಆಗ ಕಾರ್ತಿಕ್ ಅವರು ಸತ್ಯ ನಾನೇನು ತಪ್ಪು ಮಾಡಿಲ್ಲ, ನೀನು ಅರ್ಥ ಮಾಡ್ಕೊ, ನಾನೇನು ತಪ್ಪು ಮಾಡಿಲ್ಲ ಸತ್ಯ ಅಂತ ಜೋರು ಕಿರ್ಚ್ಕೊಂಡು ಹೇಳ್ತಿರ್ತಾರೆ. ಆಗ ಲಾಕ್ನ ಕೈಯಿಂದ ಬಿಚ್ಚಿ ಸತ್ಯ ಅವರು ಕಾರ್ತಿಕ್ನ ಒಳಗಡೆ ಕಳಿಸ್ತಾರೆ. ಆಗ ಸತ್ಯ ನಾನೇನು ತಪ್ಪು ಮಾಡಿಲ್ಲ ಸತ್ಯ, ಅರ್ಥ ಮಾಡ್ಕೋ ಸತ್ಯ ಅಂತ ಜೋರು ಕಿರ್ಚ್ಕೊಂಡು ಹೇಳ್ತಿರುವಾಗ ಆಗ ಸತ್ಯ ಅವರು ಕಾನೂನು ನಿಮ್ಮ ನಂಬಿಕೆನ ಕೇಳೋದಿಲ್ಲ, ಆದರೆ ಕಾನೂನು ಸಾಕ್ಷಿ ಕೇಳುತ್ತೆ, ಈಗಿರೋ ಎಲ್ಲ ಸಾಕ್ಷಿಗಳು ನಿಮ್ಮ ವಿರುದ್ಧವಾಗೇ ಇದೆ. ಆಗ ಕಾರ್ತಿಕ್ ಅವರು ಈ ಥರ ನನಗೆ ಯಾಕೆ ಆಗ್ತಿದೆ ಅಂತ ನನಗೆ ಗೊತ್ತಿಲ್ಲ ಸತ್ಯ, ಆದರೆ ನಾನು ಹೇಳ್ತಿರೋದೇ ನಿಜ ಸತ್ಯ. ಈ ಕಡೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರು ಸತ್ಯ ಅವ್ರಿಗೆ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಸತ್ಯ, ನಿಮ್ಮ ಬಗ್ಗೆ ನಿಮ್ಮ ಕೆಲಸದಲ್ಲಿ ಅನುಮಾನ ಪಡೋರಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ ಅವ್ರಿಗೆಲ್ಲ. ಆಗ ಇನ್ನೊಬ್ಬರು ಪೊಲೀಸ್ ಕೂಡ ಸಾರಿ ಮೇಡಮ್, ನಾನು ನಿಮ್ಮ ಮೇಲೆ ಅನುಮಾನ ಪಟ್ಟಿದ್ದೆ, ಕಾನೂನು ಅಂತ ಬಂದರೆ ಇವ್ರನ್ನೆಲ್ಲ ಜೈಲ್ಗೆ ಹಾಕಲೇಬೇಕು, ನಿಮ್ಮನ್ನು ನೀವೇನು ಅಂತ ಪ್ರೂವ್ ಮಾಡ್ಕೊಂಡಿದ್ದೀರಾ, ವೆಲ್ ಡನ್ ಸತ್ಯ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಈ ರಿವ್ಯೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನಲ್ಲಿ ಯಾರೆಲ್ಲ ಸೀರಿಯಲ್ ಪ್ರಿಯರ್ ಇರ್ತಾರೋ ಅವ್ರಿಗೆಲ್ಲ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.